ನಮಸ್ಕಾರ ಸ್ನೇಹಿತರೆ, ಇಂದು ನಾವು ತಮಿಳುನಾಡಿನ ಕೊಯಂಬತ್ತೂರು ಜಿಲ್ಲೆಯ ಪೊಲ್ಲಾಚಿಯಲ್ಲಿ ನಡೆದ ಅತ್ಯಾಚಾರ ಮತ್ತು ಲೈಂಗಿಕ ದುಷ್ಕೃತ್ಯದ ಒಂದು ಭೀಕರ ಪ್ರಕರಣವನ್ನು ಚರ್ಚಿಸೋಣ. 2019ರಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಾಗ ದೇಶಾದ್ಯಂತ ಜನರು ಶಾಕ್ ಆಗಿ ಮತ್ತು ಆಕ್ರೋಶ ವ್ಯಕ್ತಪಡಿಸಿದ್ದರು. ಇದು ಕೇವಲ ಒಂದು ಅಪರಾಧ ಪ್ರಕರಣವಲ್ಲ ಮತ್ತು ಮಹಿಳಾ ಸುರಕ್ಷತೆ, ಸಮಾಜದ ನೈತಿಕತೆ, ನ್ಯಾಯ ವ್ಯವಸ್ಥೆಯ ಸ್ಥಾಯಿತ್ವಕ್ಕೆ ಸಂಬಂಧಿಸಿದ ಅತಿ ಮಹತ್ವದ ವಿಷಯಗಳ ಮೇಲೆ ಬೆಳಕು ಚೆಲ್ಲಿತು. ಪೊಲ್ಲಾಚಿ ಆರಂಭದಲ್ಲಿ ಅನೇಕ ಮಂದಿಗೆ ಅಪರಿಚಿತವಾಗಿತ್ತು, ಆದರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವಿಷಯ ವ್ಯಾಪಕವಾಗಿ ಹರಡುವಂತೆ ಈ ವಿಷಯ ಮಾಡಿತ್ತು. ಬಾಲಕಿಯರ ಮೇಲೆ ನಡೆದ ದ್ವೇಷ, ಸೆರೆ ಹಿಡಿದ ದೃಶ್ಯಗಳನ್ನು ವಿಡಿಯೋ ಮಾಡಿ ಅವುಗಳನ್ನು ದುಷ್ಟ ಉದ್ದೇಶಗಳಿಂದ ಬಳಸಿದ ಘಟನೆಗಳು ಈ ಪ್ರಕರಣದ ಸಾವು ಬಾಳಿನ ಭೀಕರ ಕಥೆಯನ್ನು ಪ್ರತಿಬಿಂಬಿಸುತ್ತವೆ. ಈ ಪ್ರಕರಣವು ಕೇವಲ ಆರೋಪಿ ಮತ್ತು ಪೀಡಿತೆಯ ನಡುವಿನ ವ್ಯವಹಾರವಲ್ಲ, ಇದು ನಮ್ಮ ಸಮಾಜದಲ್ಲಿ ಮಹಿಳೆಯರ ಭದ್ರತೆ, ಕಾನೂನು ಹಾಗೂ ನ್ಯಾಯ ವ್ಯವಸ್ಥೆಯ ಪ್ರಾಮುಖ್ಯತೆಯನ್ನು ಮತ್ತೆ ಪ್ರಶ್ನೆಗೆ ಎತ್ತಿದ ಘಟನೆಯಾಗಿದೆ. தமிழ்நாடு எதிர்பார்த்திருந்த பரபரப்பான இந்த பொள்ளாச்சி பாலியல் வழக்கில் இந்த தீர்ப்பு வழங்கப்பட்டிருக்கு. தீர்ப்பில் முடிவாக நீதிமன்றம் என்ன சொல்லியிருக்காங்கன்னா, 9 எதிரிகளும் குற்றவாளிகள் என்று அரசு தரப்பு சந்தேகத்திடம் என்று நிரூபிக்கப்பட்டதால் அவங்க குற்றவாளிகள் என்று தீர்ப்பு வழங்கப்பட்டிருக்கு. ಪೊಲ್ಲಾಚಿ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿ ಗುಂಪು ಮಹಿಳೆಯರನ್ನು ಸಾಮಾಜಿಕ ಮಾಧ್ಯಮಗಳ ಮೂಲಕ ಪರಿಚಯಿಸಿಕೊಂಡು ಅವರನ್ನು ಪ್ರತ್ಯೇಕ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಲೈಂಗಿಕ ದ್ವೇಷ ನಡೆಸಿದ ನಂತರ ಆ ದೃಶ್ಯಗಳನ್ನು ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಚಿತ್ರೀಕರಿಸುತ್ತಿದ್ದರು. ಈ ವಿಡಿಯೋಗಳನ್ನು ನಂತರ ಮಹಿಳೆಯರನ್ನು ಬೆದರಿಸಲು ಮತ್ತು ಹಣ ಅಥವಾ ಲೈಂಗಿಕ ಅನುಕೂಲಗಳನ್ನು ಪಡೆಯಲು ಬಳಸಲಾಗುತ್ತಿತ್ತು. ಆರೋಪಿಗಳು ಮಹಿಳೆಯರನ್ನು ಪ್ರತ್ಯೇಕ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಲೈಂಗಿಕ ಕೃತ್ಯ ನಡೆಸಿದ ನಂತರ ಆ ದೃಶ್ಯವನ್ನು ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಚಿತ್ರಿಸುತ್ತಿದ್ದರು. ಈ ಪ್ರಕರಣದಲ್ಲಿ ಸಿಬಿಐ ತನಿಖೆ ತಂಡವು ಆರೋಪಿಗಳ ಮೊಬೈಲ್ ಫೋನ್ಗಳಿಂದ ಅಳಿಸಿ ಹೋಗಿದ್ದ ವಿಡಿಯೋ ಮತ್ತು ಆಡಿಯೋ ಫೈಲ್ಗಳನ್ನು ಪುನಃ ಪಡೆಯುವ ಮೂಲಕ ಮಹತ್ವಪೂರ್ಣ ಸಾಕ್ಷ್ಯಗಳನ್ನು ಸಂಗ್ರಹಿಸಿತ್ತು. ಈ ಫೈಲ್ಗಳಲ್ಲಿ ದಿನಾಂಕ, ಸಮಯ ಮತ್ತು ಸ್ಥಳದ ವಿವರಗಳು ಸೇರಿದವು. ಇದು ಆರೋಪಿಗಳನ್ನು ಗುರುತಿಸಲು ಮತ್ತು ಆರೋಪಗಳನ್ನು ದೃಢಪಡಿಸಲು ಸಹಾಯವಾಗಿತ್ತು. ಈ ವಿಡಿಯೋಗಳು ನಂತರ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾದವು. ಇದರಿಂದ ಹೆಚ್ಚಿನ ಮಹಿಳೆಯರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಪ್ರೇರಿತರಾದರು. ಆದರೆ ಈ ವಿಡಿಯೋಗಳು ಹರಡುವುದರಿಂದ ಕೆಲವು ಮಹಿಳೆಯರು ತಮ್ಮ ಗುರುತಿನ ರಕ್ಷಣೆಗಾಗಿ ಮುಚ್ಚಿಟ್ಟುಕೊಂಡರು. 2025 ಮೇ 13ರಂದು ಕೊಯಂಬತ್ತೂರಿನ ಮಹಿಳಾ ನ್ಯಾಯಾಲಯವು ಎಲ್ಲ 9 ಆರೋಪಿಗಳನ್ನು ಜೀವಾವಧಿ ಶಿಕ್ಷೆಗೆ ಗುರಿಪಡಿಸಲಾಗಿತ್ತು. ಶಬರಿರಾಜನ್ ಅಲಿಯಾಸ್ ರಿಶ್ವಂತ್, ತಿರುವಣವುಕರಸು, ವಾಸಂತ ಕುಮಾರ್, ಸತೀಶ್, ಆರ್ಮಣಿ, ಪಿ ಬಾಬು, ಹರೋನ್ ಪಾಲ್, ಅರುಳ್ ನಂದನ್, ಅರುಣ್ ಕುಮಾರ್ ಈ 9 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಗೆ ಗುರಿಪಡಿಸಿತ್ತು. ನ್ಯಾಯಾಲಯವು ತಮಿಳುನಾಡು ಸರ್ಕಾರವನ್ನು 6 ಮಹಿಳೆಯರಿಗೆ ಒಟ್ಟು 85 ಲಕ್ಷ ರೂಪಾಯಿ ಪರಿಹಾರ ನೀಡಲು ನಿರ್ದೇಶಿಸಿತ್ತು. ಈ ಪ್ರಕರಣ ಕೇವಲ ಒಂದು ಅಪರಾಧ ಪ್ರಕರಣ ಅಲ್ಲ ಸ್ನೇಹಿತರೆ, ಇದು ಸಮಾಜದ ನೈತಿಕತೆ, ಮಹಿಳಾ ಸುರಕ್ಷತೆ ಮತ್ತು ಕಾನೂನು ವ್ಯವಸ್ಥೆಯ ಮೇಲೆ ಮಹತ್ವಪೂರ್ಣ ಪ್ರಶ್ನೆಗಳನ್ನು ಎತ್ತಿ ಹಿಡಿದ ಘಟನೆ. ನಾವು ಎಲ್ಲ ಮಹಿಳೆಯರ ಗೌರವ ಮತ್ತು ಸುರಕ್ಷತೆಗೆ ಕಠಿಣ ಹೋರಾಟ ನಡೆಸಬೇಕು. ನ್ಯಾಯಾಲಯವು ಈ ಪ್ರಕರಣದಲ್ಲಿ ಮಹಿಳೆಯರ ಗೌರವವನ್ನು ರಕ್ಷಿಸಲು ಮತ್ತು ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ನೀಡಲು ಮಹತ್ವಪೂರ್ಣ ಸಂದೇಶವನ್ನು ನೀಡಿತ್ತು. ಇಂಥ ಅನೇಕ ಕ್ರೈಮ್ ಮಿಸ್ಟರಿಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.